ನಮಸ್ತೆ ಸರ್. ಈಗ ನಿಮ್ಮ ಹೆಸರು? ನಾನು ಪೂಜ್ಯ ಈಶ್ವರಾನಂದ ಪುರಿ ಸ್ವಾಮೀಜಿ, ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಮಠ, ಹೊಸದುರ್ಗ, ಚಿತ್ರದುರ್ಗ ಜಿಲ್ಲೆ. ನಾವು ಒಂದು ಬೃಹತ್ತಾದ ಒಂದು ಕೃಷಿ ಹೊಂಡವನ್ನು ನಮ್ಮ ಕೃಷಿ ಅಧಿಕಾರಿಗಳ ಅವರ ಸಜೆಷನ್ ಮೇಲೆ ನಾವು ಮಾಡಿರುವಂಥದ್ದು. ನಮ್ಮ ಹುಬ್ಬಳ್ಳಿ ಅಳಗುಂಡಿಗಿ ಟಾಟ್ಪಲ್ ಕಂಪನಿಯವರು ನಮಗೆ ಇವತ್ತು ಬಂದು ವಿಶೇಷವಾಗಿ ಇದನ್ನು ಕೃಷಿ ಹೊಂಡಕ್ಕೆ ಟಾಟ್ಪಲನ್ನು ಹಾಕಿಕೊಟ್ಟಿದ್ದಾರೆ. ರೈತರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಮುಂದಿನ ದಿನಗಳಲ್ಲಿ ನೀರಿನ ಅಭಾವ ಇರೋದರಿಂದ ಪ್ರತಿಯೊಬ್ಬ ರೈತರು ಕೂಡ ಒಂದು ಕೃಷಿ ಹೊಂಡ ಮಾಡೋದ್ರ ಮೂಲಕ ಈ ರೀತಿಯ ನೀರನ್ನು ಮಿತವಾಗಿ ಬಳಸೋದ್ರ ಮೂಲಕ ಮತ್ತು ನಮ್ಮ ತೋಟಕ್ಕೆ ಬೇಕಾದಂಥ ನೀರನ್ನು ಸಂಗ್ರಹ ಮಾಡುವಂಥ ಒಂದು ವ್ಯವಸ್ಥೆಗೆ ಎಲ್ಲರೂ ಮುಂದಾಗಬೇಕು ಅನ್ನುವಂಥದ್ದು. ನಮ್ಮ ಅಳಗುಂಡಿಗಿ ಟಾಟ್ಪಲ್ ಕಂಪನಿಯವರು ತುಂಬ ವಿಶೇಷವಾಗಿ ನಮಗೆ ಇಲ್ಲಿ ಬಂದು ಅವರೇ ಮಾಡಿಕೊಟ್ಟು ಹೋಗಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಹಾಗೆ ಅಂತೇಳಿ ಹಾರೈಸ್ತೀನಿ. ರೈತರು ಕೂಡ ಎಲ್ಲರೂ ನೀರನ್ನು ಸಂಗ್ರಹ ಮಾಡಲಿಕ್ಕೆ ಈ ರೀತಿಯ ಒಂದು ವಿಧಾನವನ್ನು ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು ಹಾಗೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಮಳೆ ನೀರು ತುಂಬಿಸ್ತೀರಾ ಅಥವಾ ಬೋರ್ ನೀರು ತುಂಬಿಸ್ತೀರಾ? ಎರಡೂ ಇದೆ. ಸರ್, ನಾವು ಮಳೆ ನೀರನ್ನು ಕೂಡ ನಮ್ಮ ಗುಡ್ಡದಿಂದ ಬರುವಂಥ ಮಳೆ ನೀರನ್ನು ಕೂಡ ಸಂಗ್ರಹಿಸ್ಕೊಳ್ತೀವಿ. ನಮ್ಮ ಬೋರ್ವೆಲ್ಲಲ್ಲಿರುವಂಥ ನೀರನ್ನು ಇದಕ್ಕೆ ಸಂಗ್ರಹ ಮಾಡ್ಕೊಳ್ಳೋದನ್ನು ಕೂಡ ಮಾಡ್ಕೊಳ್ತೀವಿ. ಈಗ ಎಷ್ಟು ಎಕರೆಗೆ ನೀವು ಇದನ್ನು? ಇದು 30 ಎಕರೆಗೆ ನಾವು ಮಾಡ್ಕೊಳ್ತಿರುವಂಥದ್ದು. 50 ಲಕ್ಷ ಲೀಟರ್ ಕೆಪಾಸಿಟಿ ಇರುವಂಥ ಕೃಷಿ ಹೊಂಡ. ಆಮೇಲೆ ನೀವು ಇದು 50 ಲಕ್ಷ ಲೀಟರ್ ಇದೆಯಲ್ಲ, ಎಷ್ಟು ದಿನ ಸಪ್ಲೈ ಮಾಡ್ಬೋದು ನೀವು? ನಮ್ಮ ಅನುಕೂಲ ತಕ್ಕಂಗೆ ಮಾಡ್ಕೊಳ್ತೀವಿ ನಾವು. ನಮಗೆ ಎಷ್ಟು ವಾರಕ್ಕೆ 2 ಸರಿನೋ 3 ಸರಿನೋ ನೀರನ್ನ ಬಿಡೋ ಥರ ಮಾಡ್ಕೊಳ್ತೀವಿ. ಈಗ ಮಳೆಗಾಲ ಇರೋದ್ರಿಂದ ನೀರೇನು ಅವಶ್ಯಕತೆ. ಬೇಸಿಗೆಯಲ್ಲಿ ಈಗ ಮಳೆಯಲ್ಲಿ ಸ್ಟಾಕ್ ಮಾಡಿಕೊಂಡು ಬೇಸಿಗೆಯಲ್ಲಿ ನೀವು ಅವಕಾಶಕ್ಕೆ ಅನುಗುಣವಾಗಿ ನಾವು ನೀರನ್ನು ಅಡಿಕೆ, ತೆಂಗು, ಮಾವು ಬಳಸ್ಕೊಳ್ತೀವಿ. ಈಗ ನಿಮಗೆ ಟಾರ್ಪಲ್ ಕಂಪ್ನಿ ಇದು ಕ್ವಾಲಿಟಿ ಬಗ್ಗೆ ಹೆಂಗೆ ಅನ್ನಿಸ್ತು? ಚೆನ್ನಾಗಿದೆ. ಈಗ ನೀವೇ ಹೇಳಬೇಕು ಇದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅನ್ನೋದು ನಮಗೆ. ಈಗ ನೀವು ಒಂದು 5 ರಿಂದ 6 ವರ್ಷ ಬರ್ತದೆ ಬಾಳಿಕೆ, ಬಟ್ ನೀವು ಅದ್ರ ಮೇಲೆ ಯಾವ ಥರ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಬರ್ತದೆ ಅದು. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದ.